ನಮಸ್ಕಾರ ಸ್ನೇಹಿತರೆ. ಇವತ್ತೊಂದು ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಏನಂತ ಹೇಳಿದ್ರೆ, ಇಂಡಿಯಾ ಪೂರ್ತಿ ಕರ್ನಾಟಕ, ಆಂಧ್ರ, ತಮಿಳುನಾಡು, ಯಾವ್ಯಾವ ಸ್ಟೇಟಲ್ಲಿದ್ದಾವೆ ಎಲ್ಲ ಸ್ಟೇಟಲ್ಲೂ ಈ ಬೆಟ್ಟಿಂಗ್ ಆ್ಯಪ್ ಅನ್ನೋದು ತುಂಬ ಜಾಸ್ತಿ ಆಗಿದೆ. ಯಾರಿಂದ ಜಾಸ್ತಿ ಆಗಿರೋದು? ಯಾರು ಮಾಡ್ತಾಯಿದ್ದಾರೆ ಈ ಬೆಟ್ಟಿಂಗ್ ಆ್ಯಪ್ಗಳನ್ನ? ದೊಡ್ಡ ದೊಡ್ಡ ಕಂಪ್ನಿಗಳು ಬೆಟ್ಟಿಂಗ್ ಆ್ಯಪ್ನ ಲಾಂಚ್ ಮಾಡ್ತಾರೆ. ಯಾಕೆ ಮಾಡ್ತಾರೆ? ದುಡ್ಡು ಸಂಪಾದನೆ ಮಾಡೋಕ್ಕೆ. ಯಾರ ಹತ್ರದಿಂದ? ದುಡ್ಡಿರೋ ಹತ್ರದಿಂದ ಅಂದ್ಕೊಳ್ತಾ ಇದ್ದೀರಾ? ನಿಜವಾಗ್ಲೂ ಅಲ್ಲ. ದುಡ್ಡು ಯಾರ ಹತ್ರ ಕಮ್ಮಿ ಇರುತ್ತೆ ಅವ್ರಿಗೆ ಆಸೆ, ದುಡ್ಡು ಸಂಪಾದನೆ ಮಾಡೋವಂಥ ಆಸೆ. ದುಡ್ಡು ಸಂಪಾದನೆ ಮಾಡಿರೋರಿಗೆ ಅವ್ರಿಗೆ ಬೇರೆ ಥರದ ದಾರಿಗಳು ತುಂಬ ಇರ್ತವೆ. ಬಿಸ್ನೆಸ್ ಇರುತ್ತೆ, ಫ್ಯಾಕ್ಟ್ರಿ ಇರುತ್ತೆ, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರ್ತಾರೆ. ಅವ್ರಿಗೆ ಈ ಬೆಟ್ಟಿಂಗ್ ಆ್ಯಪಲ್ಲಿ ಹೋಗಿ ಅಲ್ಲಿ ಇನ್ವೆಸ್ಟ್ ಮಾಡಿ ದುಡ್ಡು ಸಂಪಾದನೆ ಮಾಡ್ಕೊಬೇಕು ಅನ್ನೋಂಥ ಆ ಥರ ಅವ್ರಿಗಿರೋದಿಲ್ಲ. ಯಾರಿಗಿರುತ್ತೆ? ಡೈಲಿ ಯಾರು ಅವತ್ತಿನ ದುಡಿಮೆ ಅವ್ರಿಗೇನಿರುತ್ತೆ ಅದು ದುಡ್ಕೊಂಬರ್ತಾರೆ ಅಂಥವರು ಸ್ಟೂಡೆಂಟ್ಸು. ಯೋಚನೆ ಮಾಡಬೇಕಾಗಿರೋಂಥ ವಿಷಯ ಅಲ್ವಾ ಇದೆಲ್ಲ? ಯಾರು ಯೋಚನೆ ಮಾಡಬೇಕು? ನಾವೇ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಏನು ಮಾಡಬೇಕು? ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ನಾನು ರೀಸೆಂಟ್ ಒಂದು 3-4 ಡೇಸಿಂದ ನೋಡ್ತಾನೇ ಇದ್ದೀನಿ ಯೂಟ್ಯೂಬಲ್ಲಿ, ಒಬ್ಬರ ಮೇಲೆ ಒಬ್ಬರು ಅಲಿಗೇಷನ್ ಮಾಡ್ತಾಯಿದ್ದಾರೆ. ನಾನು ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಷನ್ ಮಾಡಿಲ್ಲ. ನೀನು ಯಾಕೆ ಮಾಡ್ತಾಯಿದ್ಯಾ? ನಿನ್ನಿಂದ ಎಷ್ಟು ಜನ ಸತ್ತೋಗಿದ್ದಾರೆ, ಎಷ್ಟು ಜನ ಆಗಿದೆ, ಅವ್ರಿಗೇನು ಪ್ರಾಬ್ಲಮ್ ಆಗಿದೆ? ನಾನು ಮಾಡಿಲ್ಲ. ನನಗೆ ಅವ್ರು ಬಂದು ಕೊಟ್ಟರು, ನಾನು ಮಾಡ್ತಾಯಿದ್ದೀನಿ. ನಾನು ಲೀಗಲಾಗೆಲ್ಲ ಚೆಕ್ ಮಾಡಿದ್ದೀನಿ, ಅದಕ್ಕೆ ಮಾಡ್ತಾಯಿದ್ದೀನಿ. ನನಗಿಷ್ಟು ದುಡ್ಡು ಬರುತ್ತೆ. ಸರಿಪಾ, ನೀನು ಮಾಡಿಲ್ಲ ಸರಿ. ನಿಮ್ಮ ಮನೇಲೇ ನಿನ್ನ ತಮ್ಮನೋ ತಂಗಿನೋ ಯಾರಾದ್ರೂ ಈ ಬೆಟ್ಟಿಂಗ್ ಆ್ಯಪ್ ಮೂಲಕ ಹಣ ಇನ್ವೆಸ್ಟ್ ಮಾಡಿ, ದುಡ್ಡು ಇನ್ವೆಸ್ಟ್ ಮಾಡಿ ಲಾಸ್ ಆಗಿ ಅದರಿಂದ ಫೇಸ್ ಮಾಡೋವಂಥ ಕಾನ್ಸಿಕ್ವೆನ್ಸಸ್ನ, ಪ್ರಾಬ್ಲಮ್ಸ್ನ, ಕಷ್ಟಗಳನ್ನ ಫೇಸ್ ಮಾಡಿರ್ತೀಯ ನೀನು? ಇಲ್ಲ. ಹೌದು, ನೀನು ಬುದ್ಧಿವಂತ ಜಾಸ್ತಿ. ಬೆಟ್ಟಿಂಗ್ ಆ್ಯಪ್ಸ್ ಅವ್ರು ಬಂದರು, ನಿಂಗೆ ಮಾತು ಚೆನ್ನಾಗಿ ಆಡೋಕ್ಕೆ ಬರುತ್ತೆ, ಚೆನ್ನಾಗಿ ಮಾತಾಡ್ತೀಯ, ಜನಗಳ ಹತ್ರ ಇನ್ಫ್ಲೂಯೆನ್ಸ್ ಮಾಡ್ತೀಯ ನಿಮ್ಮ ಮಾತುಗಳಿಂದ. ಬಟ್ ಅವ್ರ ಮನೇಲಿ ಆಗ್ತಾಯಿರ್ತಕ್ಕಂಥ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಯಾರು ಕೊಡ್ತಾರೆ? ಪ್ರತಿಯೊಂದು ದಿನ ಅವ್ರು ದುಡಿತಾರಲ್ಲ, ಅದರಲ್ಲಿ ಈ ಬೆಟ್ಟಿಂಗ್ ಆ್ಯಪ್ಸ್ಗೆ ಇಷ್ಟೊಂದು ಹೋಗ್ಬಿಟ್ರೆ ಅವ್ರ ಜೀವನ ಮಾಡೋಂಥದ್ದು ಹೇಗೆ? ನೀವು ಚೆನ್ನಾಗಿ ದುಡ್ಕೋತಾ ಇದೆಯಲ್ವ, ಕೋಟಿಗಟ್ಟಲೆ. ನಾನು ನೋಡ್ತಾ ಇದ್ದೀನಲ್ಲ, ಕೋಟಿಗಟ್ಟಲೆ ದುಡ್ದಿದ್ದೀರ ಅಂತ. ಕೋಟಿ ಕಟ್ಟಿ ದುಡ್ದುಬಿಟ್ಟು ಏನು ಮಾಡ್ತಾಯಿದ್ದೀರಾ? ಅಟ್ಲೀಸ್ಟ್ ಒಂದು ಸರ್ಟನ್ ಎಕ್ಸ್ಟೆಂಟ್ಗೆ ಸ್ಟಾಪ್ ಆಗ್ತೀರಾ? ನೋ. ನೀವೊಬ್ಬರು ಉದ್ಧಾರ ಆಗೋದಕ್ಕೋಸ್ಕರ ಒಂದಷ್ಟು ಜನನ ನೀರಲ್ಲಿ ಮುಳುಗಿಸೋವಂಥ ವ್ಯವಸ್ಥೆ ಇದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಆಗ್ತಾ ಇಲ್ಲ? ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಇವಾಗಲಾದ್ರೂ ಬೇರೆಯವ್ರ ಮನೆ ದುಡ್ಡು, ಬೇರೆಯವ್ರ ಮನೆ ಶಾಪ ಯಾವತ್ತೂ ಒಳ್ಳೆಯದಲ್ಲ. ಒಂದಲ್ಲ ಒಂದು ದಿನ 99 ರೂಪಾಯಿ ಇದ್ದಾಗ ಇನ್ನೊಂದು ರೂಪಾಯಿ ಆ್ಯಡ್ ಆಗ್ದಿರ ಇರುತ್ತಾ ನಿಮ್ಮ ದುಡಿಮೆಯಿಂದ? ತುಂಬಿದ ತಕ್ಷಣ ಗಾನ್. ನಿಮ್ಮ ಪಾಪಗಳು ತುಂಬಿದ ತಕ್ಷಣ ಯು ಆರ್ ಗಾನ್. ಇಂಡಿಯಾದಲ್ಲಿ ಎಲ್ಲ ಥರದ ಕಾನೂನುಗಳಿವೆ, ಅರ್ಥಕೊಂಡು ಮಾಡಿ. ದಯವಿಟ್ಟು ನಮ್ಮ ಜನಗಳಿಗೆ ನಾನು ಹೇಳೋದೇನಂತ ಹೇಳಿದ್ರೆ, ಬೆಟ್ಟಿಂಗ್ ಆ್ಯಪ್ಸ್ ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾವುದೇ ವಿಡಿಯೋ ನೋಡಿ ಯಾರೇ ಬಂದು ಹೇಳಿದ್ರು ಅದರಿಂದ ಹೋಗೋಕ್ಕೆ ಹೋಗಬೇಡಿ. ಮೊದಲಿಗೆ ಚೆನ್ನಾಗೇ ಇರುತ್ತೆ. 10 ರೂಪಾಯಿ ಇನ್ವೆಸ್ಟ್ ಮಾಡಿ 20 ರೂಪಾಯಿ ಬರುತ್ತೆ, 20 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 40 ರೂಪಾಯಿ ಬರುತ್ತೆ. ಅರೆ 40 ರೂಪಾಯಿ ಬಂದ್ಬಿಡುತ್ತೆ, ಇನ್ನೂ 40, 100, 1000 ಹಿಂಗೆ ಹೋಗ್ತಾನೆ ಇರುತ್ತೆ. ಒನ್ ಪಾಯಿಂಟ್ ಆಫ್ ಟೈಮ್ ನಿಮಗೇನಾಗುತ್ತೆ, ನಿಮ್ಮ ಮೈಂಡಲ್ಲಿ ಅದು ಕ್ರಿಯೇಟ್ ಮಾಡ್ತಾರೆ, ಇದರಿಂದ ನಾನು ಸಂಪಾದನೆ ಮಾಡ್ಬೋದು ಅಂತ. ಮೊದಲನೇ ದಿನ ಲಾಭ, 2ನೇ ದಿನ ಲಾಭ, 3ನೇ ದಿನವೂ ಲಾಭನೇ. ಕಂಟಿನ್ಯೂಸ್ನಾಗ ಲಾಭ ಯಾರಿಗೂ ಬರಲ್ಲ. ಎಲ್ಲಿಗೆ ಹೋಗ್ತೀರಾ? ಎಂಡ್ ಆಫ್ ದ ಡೇ ಲಾಸಲ್ಲಿ ಹೋಗ್ತೀರ. ಮತ್ತು ಅದರಿಂದ ಆಚೆ ಬರೋದಿದೆಯಲ್ಲ, ಅದು ಇನ್ನೂ ಕಷ್ಟ. ಯಾವುದೇ ರೀತಿ ಆಗಲಿ, ನೀವು ಯಾವುದನ್ನಾದರೂ ಅಡಿಕ್ಟ್ ಮಾಡಿಕೊಂಡ್ರೆ ಅಂದರೆ ಅದರಿಂದ ಹೊರಗಡೆ ಬರೋದು ತುಂಬಾ ಕಷ್ಟ. ತಿನ್ನೋದು, ಕುಡಿಯೋದು, ಸೇದೋದು, ಯಾವುದೇ ಥರದ ಚಟ ಆಗಲಿ, ಈವನ್ ದುಡ್ಡು ಸಂಪಾದನೆ ಮಾಡುವಂಥ ಚಟ ಆದರೂ ಅಷ್ಟೆ. ಒಬ್ಬರು ಬಂದು ಹೇಳ್ತಾರೆ ಯೂಟ್ಯೂಬಲ್ಲಿ, ಕೋಟಿಗಟ್ಟಲೆ ಹಣಗಳು, 30 ಕೋಟಿ, 40 ಕೋಟಿ, 100 ಕೋಟಿ. ಅದರಿಂದ ಬಂದು ಏನು ಮಾಡ್ತಾಯಿದ್ದಾರೆ ಅವರು? ಏನು ಮಾಡ್ತಾಯಿಲ್ಲ, ಯಾರಿಗೂ ಏನು ಕೊಡ್ತಾನೇ ಇಲ್ಲ ಅವರು.
ಅವ್ರು ಸಂಪಾದನೆ ಮಾಡ್ತಾಯಿದ್ದಾರೆ, ನಿಮ್ಗೆ ಹೇಳ್ಕೊತಾ ಇದ್ದಾರೆ ಎಲ್ಲಾದರೂ ಬಂದು ನೀವು ಸಂಪಾದನೆ ಮಾಡಿದ್ದೀನಿ ಅಂತ. ಯಾರೂ ಹೇಳ್ಕೊಡೋದು. ಯಾಕೆ ಹೇಳ್ಕೊತಾರೆ? ನನಗೆ ಬೇಕಾದಷ್ಟು ದುಡ್ಡು ಬರ್ತಾಯಿದೆ, ನಾನು ನಿನಗೆ ಯಾಕೆ ಕೊಡಬೇಕು? ಬೆಟ್ಟಿಂಗ್ ಆ್ಯಪ್ ಕಂಪ್ನಿಯವ್ರು ಬಂದರು, ನನ್ನ ಅಪ್ರೋಚ್ ಮಾಡಿದ್ರು ಇದನ್ನು ಪ್ರಮೋಟ್ ಮಾಡಿ ಅಂತ. ನಾನೆಲ್ಲ ಚೆಕ್ ಮಾಡಿದೆ. ಇಷ್ಟ ಇರೋರು ಆಡ್ತಾರೆ, ಇಲ್ದಿರೋರು ಬಿಡ್ತಾರೆ. ನಾನು ಆಡು ಅಂತ ನಿಮ್ಗೇನಾದ್ರು ಹೇಳ್ತಾ ಇದ್ದೀನಿ? ಪರ್ಟಿಕ್ಯುಲರಾಗಿ ಬಂದು ನಿನಗೆ ಹೇಳ್ತಾ ಇದ್ದೀನಿ? ನಿನಗೆ ಹೇಳ್ತಾ ಇದ್ದೀನಿ? ಹೇಳ್ತಾ ಇಲ್ಲ. ನಾನು ವಿಡಿಯೋ ಹಾಕ್ತಾಯಿದ್ದೀನಿ, ಇಷ್ಟ ಇದ್ದರೆ ಆಡು, ಇಲ್ದಿದ್ರೆ ಆಡಬೇಡ. ಇದು ಅವ್ರ ಪಾಲಿಸಿ, ಸ್ಟ್ರೈಟ್ ಪಾಲಿಸಿ. ಯಾರಾದರೂ ಆಡೋಕ್ಕೆ ಮುಂಚೆ ಆ ಗೈಡ್ಲೈನ್ಸ್ ಅಂತ ಇರುತ್ತೆ, ಯಾರು ಓದೋಕ್ಕೂ ಹೋಗಲ್ಲ. ಸಿಗರೇಟ್ ಸೇದಬೇಕಾದ್ರೆ ಅದರಲ್ಲಿ ಆರೋಗ್ಯಕ್ಕೆ ಹಾನಿಕರ ಅಂತ ಹಾಕಿ, ಕುಡಿಬೇಕಾದ್ರೂ ಹಾನಿಕರ ಅಂತ ಹಾಕಿರ್ತಾರೆ. ಅದು ಕುಡಿತಾರೆ, ಅದು ಸೇರ್ತಾರೆ. ಇದೆಲ್ಲದಕ್ಕಿಂತ ವ್ಯಸನವಾದ ಯಾವುದು ಗೊತ್ತಾ? ಬೆಟ್ಟಿಂಗ್ ಆ್ಯಪ್. ನೀವು ಲಾಸ್ ಆಗೋದು ತುಂಬ ಲಾಸ್ ಆಗ್ತಾಯಿದ್ದೀರ. ನೀವು ಯೋಚನೆ ಮಾಡಬೇಕಾಗಿರೋದು ನಿಮ್ಮ ಫ್ಯಾಮಿಲಿ ಬಗ್ಗೆ, ಯಾರ ಬಗ್ಗೆನೂ ಅಲ್ಲ. ಯಾರೂ ನಾಳೆ ಬರಲ್ಲ. ಸ್ವಂತದವರಾಗಲಿ ಹೊರಗಡೆಯವರಾಗಲಿ, ನಿಮ್ಮ ಹತ್ರ ದುಡ್ಡಿರೋವರೆಗೂ ಅಷ್ಟೇ. ದುಡ್ಡಿದೆಯಾ, ಬೆಟ್ಟಿಂಗ್ ಆ್ಯಪ್ ಅವರೇ ಬರ್ತಾರೆ. ದುಡ್ಡಿಲ್ಲ ಅಂದರೆ ನೀನೇ ಆಡೋಕ್ಕೆ ಹೋಗಲ್ವಲ್ಲ. ನೀನು ಆಡೋಕ್ಕೆ ಹೋಗಿಲ್ಲ ಅಂದಾಗ ಏನಾಗುತ್ತೆ? ನಿನ್ನ ಹತ್ರ ದುಡ್ಡಿರಲ್ಲ, ನಿನ್ನ ಫ್ಯಾಮಿಲಿ ಆಚೆ ಬರುತ್ತೆ, ಬೀದಿಗೆ ಬರುತ್ತೆ. ಬೇಕಾ ನಿಮಗೆ ಇವೆಲ್ಲ? ದೊಡ್ಡ ದೊಡ್ಡ ಸ್ಟಾರ್ಸ್, ಕ್ರಿಕೆಟರ್ಸ್ ಆಗಿರ್ಬೋದು, ಫಿಲಿಮ್ ಸ್ಟಾರ್ಸ್ ಆಗಿರ್ಬೋದು, ಇನ್ನೇನಾದ್ರು ಸೆಲೆಬ್ರಿಟೀಸ್ ಆಗಿರ್ಬೋದು, ಇವರೆಲ್ಲ ಬಂದು ಪ್ರಮೋಟ್ ಮಾಡ್ತಾರೆ. ಆಡಿ ಗೆದ್ಬಿಡ್ರಿ, ಹಿಂಗೆ ಇದು ಮಾಡಿ, ಅದು ಮಾಡಿ, ಈ ಥರ ಗೇಮ್ ಮಾಡಿ, ಈ ಥರ ಟೆಕ್ನಿಕ್ಸ್ ಯೂಸ್ ಮಾಡಿ ಗೆಲ್ಲಿ, ಇಷ್ಟೆಲ್ಲ ಬರುತ್ತೆ. ಅವ್ರು ನಿಜವಾಗ್ಲೂ ಆಡ್ತಾ ಇದ್ದಾರಾ? ಅವ್ರು ಯಾವುದೇ ಕಾರಣಕ್ಕೂ ಆಡಲ್ಲ. ಅವ್ರಿಗೆ ಯಾಕೆ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಬರ್ತಾಯಿದ್ದಾರೆ? ತುಂಬ ದುಡ್ಡಿದೆ ಅವ್ರ ಹತ್ರ, ಅದಕ್ಕೋಸ್ಕರ ಅವ್ರ ಹತ್ರ ಹೋಗ್ತಾರೆ. ನಿಮ್ಮನ್ನು ಇಷ್ಟು ಲಕ್ಷಾಂತರ ಕೋಟ್ಯಾಂತರ ಜನ ನೋಡ್ತಾ ಇದ್ದಾರೆ, ನೀವು ಹೇಳಿದರೆ ಅವ್ರು ಕೇಳ್ತಾರೆ. ಸೊ ನೀವು ಆಡ್ತಾಯಿದ್ದೀವಿ ಅಂತ ಹೇಳಿದರೆ ಅವರು ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ದುಡ್ಡು ಸಂಪಾದನೆ ಮಾಡಬೇಕು ಅಂತ ಒಂದು ಮೈಂಡ್ಸೆಟ್ ಬರುತ್ತೆ. ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಮೈಂಡ್ಸೆಟ್ಟು ಎಲ್ಲರಿಗೂ ಬರೋದು ಒಳ್ಳೆಯದು. ಒಳ್ಳೆ ರೀತಿಯಿಂದ ಸಂಪಾದನೆ ಮಾಡಿ. ಬೆಂಗಳೂರಲ್ಲಿ ಒಳ್ಳೊಳ್ಳೆ ಸಿಟಿಯಲ್ಲಿ ದುಡ್ಡು ಸಂಪಾದನೆ ಮಾಡೋಕ್ಕೆ ಎಷ್ಟು ದಾರಿಗಳಿದೆ ದುಡಿಮೆಗೆ. ಇಂಡಿಯಾದಲ್ಲಿ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಸಾವಿರಾರು ದಾರಿಗಳಿದೆ. ಯಾಕೆ ಹೇಳಿ? ಜನಸಂಪನ್ಮೂಲ ಜಾಸ್ತಿ ಇದೆ. ನೀವು ಯಾವುದೇ ಥರದ ಬಿಸ್ನೆಸ್ ಆದರೂ ಮಾಡಿ, ಇನ್ವೆಸ್ಟ್ ಮಾಡಿದ ತಕ್ಷಣ ತುಂಬ ಜಾಸ್ತಿ ಬಂದುಬಿಡಬೇಕು ಆಗಲ್ಲ. ಯಾವ ಬಿಸ್ನೆಸ್ಸಲ್ಲೂ ಆಗಲ್ಲ. ನಿಮ್ಮ ಮೈಂಡೇ ಒಪ್ಪಲ್ಲ. ನಿಮ್ಮ ಹತ್ರ ದುಡ್ಡು ಇರುತ್ತೆ ಇನ್ವೆಸ್ಟ್ ಮಾಡೋಕ್ಕಷ್ಟು ಇಲ್ಲ. ಯಾವುದೇ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿದ ತಕ್ಷಣ ಬರಲ್ಲ. ದಯವಿಟ್ಟು ಕೇಳ್ಕೊಳ್ಳೋದೇನೆಂದರೆ, ಯಾವುದೇ ಥರದ ಬೆಟ್ಟಿಂಗ್ ಆ್ಯಪ್ಗಳಿಗೂ ಹೋಗಬೇಡಿ. ಅದನ್ನು ಕೇಳ್ತಾ ಇದ್ದರೆ ಎಷ್ಟೋ ಜನ ಸತ್ತೋಗಿದ್ದಾರೆ ಅಂತ, ಬೀದಿ ಪಾಲಾಗಿದ್ದಾರೆ, ಸತ್ತೋಗಿದ್ದಾರೆ ಅವ್ರ ಮನೆಯಲ್ಲಿ. ಅವ್ರ ಮನೆ ಪರಿಸ್ಥಿತಿ ಏನು, ಯಾರು ಯೋಚನೆ ಮಾಡ್ತಾರೆ? ಆ ದುಡ್ಡು, ಆ ಅಪ್ಲಿಕೇಶನ್ ಯಾರು ಪ್ರಮೋಟ್ ಮಾಡಿರ್ತಾರೆ ಅವ್ರು ಬಂದು ಹೇಳ್ತಾರೆ, ನಾನು ಹಿಂಗೆ ಹೆಲ್ಪ್ ಮಾಡ್ತೀನಿ, ನಿಮ್ಮ ಮನೇಲಿ ಹಿಂಗೆ ಆಗ್ಬಿಡಿ, ಕ್ಷಮಿಸ್ಬಿಡಿ, ಇದು ನನ್ನಿಂದ ಆಗಿದೆ ಅಂತ. ನೋ ಒನ್, ಯಾರೂ ಹೇಳಲ್ಲ. ಇದಕ್ಕೆ ನಾವೇ ಹೊಣೆ, ನಮ್ಮ ಮೈಂಡ್ಸೆಟ್ಟೇ ಹೊಣೆ ಅಲ್ವಾ? ಯೋಚನೆ ಮಾಡಿ. ನೀವು ಒಂದು ಕ್ಷಣ ಆ ಬೆಟ್ಟಿಂಗ್ ಆ್ಯಪಲ್ಲಿ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ ಒಂದು 10 ನಿಮಿಷ, ಒಂದು 10 ಸೆಕೆಂಡು, 20 ಸೆಕೆಂಡು, ನಾನು ಇಷ್ಟು ದುಡ್ಡು ಇನ್ವೆಸ್ಟ್ ಮಾಡ್ತಾಯಿದ್ದೀನಿ, ನಾಳೆ ನನ್ನ ಮಗಳು ಫೀಸ್ ಕಟ್ಟಬೇಕು, ನಾಳೆ ಯಾವುದೋ ಆಸ್ಪತ್ರೆ ಖರ್ಚು ಬಂತು, ನಾಳೆಲ್ಲ ಹೋಗಬೇಕು, ಏನೋ ತರಬೇಕು, ಅದಕ್ಕೋಸ್ಕರ ದುಡ್ಡು ಇನ್ವೆಸ್ಟ್ ಮಾಡಿಬಿಟ್ಟು ನಾನು ತಂದುಬಿಡ್ತೀನಿ, ದುಡ್ಡು ಬಂದುಬಿಡುತ್ತೆ, ತಂದುಬಿಡ್ತೀನಿ. ನೆವರ್. ಇದು ಆಗೋ ಮಾತೇ ಅಲ್ಲ. ಓಕೆನಾ? ಸೊ ನೀವು ಯೋಚನೆ ಮಾಡಬೇಕಾಗಿರೋದಿಷ್ಟೇ, ಒಂದೇ ಒಂದು ಸರಿ ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ ತನ್ನ ಮನೆ, ತನ್ನ ಸರೌಂಡಿಂಗ್ಸು, ನನ್ನ ಪರಿಸ್ಥಿತಿ, ನನ್ನ ಫೈನಾನ್ಷಿಯಲ್ ಪೊಸಿಷನ್ ಏನಿದೆ, ಹಣ ಎಲ್ಲಿಂದ ಬರುತ್ತೆ ನನಗೆ ಯಾರಾದರೂ ನಾವು ಸಂಪಾದನೆ ಮಾಡಿಟ್ಟಿದ್ದಾರಾ, ನಾನು ಸಂಪಾದನೆ ಮಾಡಿಟ್ಟಿದ್ದೀನ, ಅದೇ ಬೇರೆ ಯಾವುದಾದ್ರೂ ಸಂಪನ್ಮೂಲಗಳಿಂದ ನನಗೆ ಬರ್ತಾ ಇದೆಯಾ, ಇನ್ಕಮ್ಮು ಜಾಸ್ತಿ ಬರ್ತಾ ಇದೆಯಾ, ನಿಮ್ಮ ಹತ್ರ ಜಾಸ್ತಿ ಇದೆಯಾ? ಎಲ್ಲ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ, ಎಲ್ಲ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿ. ನಾಳೆ ನಿಮ್ಗೆ ಅದು ರಿಟರ್ನ್ ಕೊಡುತ್ತೆ, 100ಗೆ 100% ರಿಟರ್ನ್ ಕೊಡುತ್ತೆ. ಬಟ್ ಬೆಟ್ಟಿಂಗ್ ಆ್ಯಪ್ಸ್ ನೆವರ್. 100 ಜನದಲ್ಲಿ 99.99% ಜನ ಲಾಸಲ್ಲಿ ಹೋಗ್ತಾರೆ. ಎಲ್ಲೋ ಒಬ್ಬರು 1%, 1/2% ಇಷ್ಟೇ ದುಡ್ಡು ಮಾಡ್ಕೊತಾರೆ. ಅದು ಏನು ಇನ್ವೆಸ್ಟ್ ಮಾಡೋರು. ಬಟ್ ಪ್ರಮೋಟ್ ಮಾಡೋರು ಈ 99% ಜನ ದುಡ್ಡಿನ ಹಣ ಚುಪ್ಪಾಕೊಂತಾರೆ. ನಿಮ್ಗೆ ಏನಾದರೂ ₹1 ಸಿಗುತ್ತೆ ಅದರಲ್ಲಿ? ಸಿಗಲ್ಲ.
ಭಯ ಆಗುತ್ತೆ. ಅವರು ಸಂಪಾದನೆ ಮಾಡಿರೋ ದುಡ್ಡು ಬೆಟ್ಟಿಂಗ್ ಅಪ್ಲಿಕೇಶನ್ ಪ್ರಮೋಟ್ ಮಾಡಿ ಸಂಪಾದನೆ ಮಾಡಿರೋಂಥ ದುಡ್ಡಲ್ಲಿ ಮನೆ, ಕಾರುಗಳು, ಹೊರಗಡೆ ವಿದೇಶ ಪ್ರವಾಸಗಳು, ಯಾರು ಯಾಕೆ ಕೊಡ್ತಾರೆ ಅವ್ರಿಗೆ? ನನ್ನ ಹತ್ರ 1,00,000 ಜನ ಫಾಲೋವರ್ಸ್ ಇದ್ದಾರೆ. ಅದರಲ್ಲಿ ಒಂದು 50% ಜನ ಫಾಲೋ ಆದರೆ ಆಗೋಯ್ತಲ್ವ. ನಾನು ಹೇಳಿದ್ನ, ಒಳ್ಳೇದು ಬೇಗ ಹೋಗಲ್ಲ, ಒಳ್ಳೇದು ಬೇಗ ಯಾವುದೇ ಕಾರಣಕ್ಕೂ ಹೋಗಲ್ಲ. ಕೆಟ್ಟದ್ದು ಬೇಗ ಸ್ಪ್ರೆಡ್ ಆಗುತ್ತೆ, ಒಳ್ಳೇದು ಬೇಗ ಸ್ಪ್ರೆಡ್ ಆಗಲ್ಲ. ಟೈಮ್ ತೊಗೊಳುತ್ತೆ, ಬಟ್ ಸ್ಪ್ರೆಡ್ ಆಗುತ್ತೆ ನಿಧಾನ. ಕೆಟ್ಟದ್ದು ಬೇಗ ಸ್ಪ್ರೆಡ್ ಆಗುತ್ತೆ, ಅದನ್ನ ತಗೊಳ್ಳೋರು ಜಾಸ್ತಿ ಜನ ಬೇಗ. ಫೈನಲಾಗಿ ನಾನು ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ. ನಾನು ಒಂದು ವಾರದಿಂದ ಏನು ನೋಡ್ತಾ ಇದ್ದೀನಿ ನ್ಯೂಸ್ಗಳಲ್ಲಿ ಅಥವಾ ಈ ಯೂಟ್ಯೂಬ್ ಚಾನಲ್ಗಳಲ್ಲಿ, ಒಬ್ಬರ ಮೇಲೊಬ್ಬರು ಅಲಿಗೇಷನ್ ಮಾಡ್ತಾನೇ ಇದ್ದಾರೆ. ಈ ಅಲಿಗೇಷನ್ ಎಲ್ಲ ಬಿಟ್ಬಿಡಿ, ಆಯಿತು, ಮುಗ್ದೋಯ್ತು. ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಅರೆಸ್ಟ್ ಮಾಡ್ತಾರೆ, ತಪ್ಪಿಸ್ಕೊಂಡು ಆಡ್ತಾ ಇದ್ದಾರೆ. ನಾನು ಮಾಡಿಲ್ಲ, ನಾನು ಮಾಡಿದ್ದೀನಿ, ಇನ್ನೇನು ಮಾಡಿದ್ದೀರಾ, ಎಲ್ಲ ಮುಗ್ದೋಯ್ತು. ಇನ್ಮೇಲಾದರೂ ಜನ ಎಚ್ಚೆತ್ಕೊಳ್ಳಿ. ಬೇಡ ಬೆಟ್ಟಿಂಗ್ ಆ್ಯಪ್ಸ್, ದಯವಿಟ್ಟು ಬೇಡವೇ ಬೇಡ. ಇದರಿಂದ ನಮ್ಮ ಲೈಫೇ ಹಾಳಾಗುತ್ತೆ. ಇಷ್ಟೆಲ್ಲಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ಮೇಲಾದರೂ ದಯವಿಟ್ಟು ಬೆಟ್ಟಿಂಗ್ ಆ್ಯಪ್ಸ್ನ ಯೂಸ್ ಮಾಡಬೇಡಿ. ಇದೇ ಥರ ಯಾವುದೇ ಥರ ಕಂಟೆಂಟ್ಸ್ ಪಬ್ಲಿಕ್ಗೆ ಕೊಡಬೇಕಾಗಿದ್ದರೆ ನಾನು ಬರ್ತಾಯಿರ್ತೀನಿ, ಹೇಳ್ತಾ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.